ನೋಡಿದ ತಕ್ಷಣ. ಬಟ್ ವೆಬ್ ಸೀರೀಸ್ ಬೇರೆ ಭಾಷೆಯಲ್ಲಿ ನೋಡಿದಾಗ ನಮಗೂ ಈ ಥರದ ಒಂದು ಪ್ರಾಸೆಸ್ಸಲ್ಲಿ ತೊಡಗ್ಕೋಬೇಕು ಅಂತ ಆಸೆ ಆಗ್ತಾಯಿತ್ತು. PRKಯಿಂದ ಫೋನ್ ಬಂದಾಗ ಸ್ವಾಮಿ ಸರ್ ನನಗೆ ಫೋನ್ ಮಾಡಿದ್ದು. PRKಯಿಂದ ಫೋನ್ ಬಂದ ತಕ್ಷಣ ನಾವು ಕುರ್ಚಿ ಮೇಲಿದ್ದರು ಎಲ್ಲಿದ್ದರೂ ಎದ್ದು ನಿಂತ್ಕೊಂಡು ಮಾತಾಡ್ತೀವಿ, ಯಾರೇ ಫೋನ್ ಮಾಡಲಿ. ಸೊ ಆ ಥರದ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಶ್ವಿನಿ ಮೇಡಮ್ಗೆ, PRK ಸಂಸ್ಥೆಗೆ, ಹಾಗೆ ZEE5ನ RJ ಪ್ರದೀಪ್ ಸರ್ಗೆ, ಎಲ್ರಿಗೂ, ಅವರ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಟರಾಗಿ ಬೇರೆ ಬೇರೆ ಥರದ ಒಂದು ಎಕ್ಸ್ಪ್ರೆಷನ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅನ್ನುವ ಒಂದು ಆಸೆಯಲ್ಲಿ ಇರ್ತೀವಿ. ಆ ಥರದ್ದು ಒಂದು ಅವಕಾಶ ಕೊಟ್ಟಿರೋದು ಇದು. ಸೊ ಎಸ್ಪೆಷಲಿ ZEE5ಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವರಾಜ್ ಸರು, ಇವ್ರ ಹತ್ರ ಖಜಾನೆಯಲ್ಲಿ 1000 ಕತೆ ಇದೆ. ಭಾಳ ಅದ್ಭುತವಾದ ಕತೆಗಳಿದ್ದಾವೆ. ತುಂಬ ಅದ್ಭುತವಾದ ಟೆಕ್ನಿಷಿಯನ್ನು ನಿಮ್ಮ ತಂಡ, ನಾಗರಾಜ್ ಇರ್ಬೋದು, ಶಿವು ಇರ್ಬೋದು, ಅವರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲ ನಟರು, ಪ್ರವೀಣ್ ಅವರು, ಪ್ರಶಾಂತ್, ಸೂಪರ್ ಸ್ಟಾರ್ ಸೂರಜ್, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ರಘು ಸರ್ ಜೊತೆ ಕೆಲಸ ಮಾಡೋದು ಅಂದರೆ, ಈ ಅಭಿನಯ ಮಾಡಿ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ರಘು ಸರ್ ಜೊತೆ ಕೆಲಸ ಮಾಡಬೇಕು. ಈ ಪೆಟ್ರೋಲ್ ಖಾಲಿ ಆದಾಗ ಕೆಲಸ ಮಾಡ್ತೀವಲ್ಲ, ಗಾಡಿ ಪೆಟ್ರೋಲ್ ಹಾಕಿಸ್ಬೇಕಲ್ಲ, ಹಂಗೆ ಅವ್ರ ಜೊತೆ ಕೆಲಸ ಮಾಡಿದ್ರೆ 1 ವರ್ಷ ನಾವು ಆರಾಮಾಗಿ ಕೆಲಸ ಮಾಡ್ಬೋದು. ಸೊ ಇದರಲ್ಲಿ ಅದ್ಭುತವಾದ ಆ್ಯಕ್ಟರ್ಸ್ ಇದ್ದಾರೆ. ಅಲ್ಲಿ ಪುರುಷಣ್ಣ ಕೂತಿದ್ದಾರೆ, ಪರಶುರಾಮಣ್ಣ, ಭಾಳ ಒಳ್ಳೆಯ ನಟ. ನೀವೆಲ್ಲ ಅವರ ಟ್ಯಾಲೆಂಟ್ ಏನು ಅಂತ ನೀವು ಇದರಲ್ಲಿ ನೋಡ್ತೀರಾ. ಈ ಥರದ ಒಂದು ಆ್ಯಕ್ಟರ್ಗಳಿಗೆ ಅವಕಾಶ ಕೊಟ್ಟಿರೋದಕ್ಕೆ PRK ಸಂಸ್ಥೆಗೆ, ZEE5ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಇದೆ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಕಾಯ್ತಾ ಇದ್ದೀವಿ. ಟ್ರೇಲರ್ ನೋಡಿದಾಗ ಎಲ್ರಿಗೂ ಅನಿಸುತ್ತೆ, ಪ್ರಶಾಂತನ ಡೈಲಾಗ್ ಇದೆಯಲ್ಲ, ಹೋಪ ಎಲ್ಲ ನೋಡಕ್ಕೆ ಹೋಪ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಇದು ನಂದು PRKಲಿ ಸೆಕೆಂಡ್ ಪ್ರಾಜೆಕ್ಟ್. ಫಸ್ಟ್ ಎಕ್ಕ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ಇದೊಂದು ಸೆಕೆಂಡ್ ಪ್ರಾಜೆಕ್ಟ್ ಆ್ಯಂಡ್ ಇದೊಂದು ಫಸ್ಟ್ ವೆಬ್ ಸೀರೀಸ್. PRKಲಿ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ದೇವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಈ ಒಂದು ಪ್ರದೀಪ್ ಸರ್ ಆಗಲಿ ಮತ್ತು ದೇವರಾಜ್ ಸರ್ ಆಗಲಿ ಟೀಮಲ್ಲಿ ಎಲ್ಲರೂ ಹೇಳ್ತಿದ್ರಂತೆ, ಆ ಹುಡುಗಿ ಇರಲಿ ಈ ಹುಡುಗಿ ಇರಲಿ ಅಂತ. ಇಲ್ಲ, ರಾಘವಿನೇ ಬೇಕು ಈ ಪಾತ್ರಕ್ಕೆ ಅಂತ ನನ್ನನ್ನು ಸೆಲೆಕ್ಟ್ ಮಾಡಿರೋದು ದೇವರಾಜ್ ಸರ್ ಮತ್ತು ಪ್ರದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರಂಗಣ್ಣ ರಘು ಸರ್ ಮತ್ತು ಗೋಪಾಲ್ ಸರ್, ಪ್ರವೀಣ್ ತೇಜ್ ಸರ್, ಇವರೆಲ್ಲರ ಜೊತೆಗೂ ಈ ಒಂದು ಲೆಜೆಂಡ್ಸ್ ಜೊತೆಗೆ ಈ ವೇದಿಕೆ ಶೇರ್ ಮಾಡೋದು ಇನ್ನೂ ತುಂಬ ಖುಷಿ. ನನಗೆ ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವಿ. ಎಲ್ರಿಗೂ ನಮಸ್ಕಾರ. ದೊಡ್ಡವರೆಲ್ಲ ಮಾತಾಡಾಯ್ತು, ನಂಗೆ ಅಷ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನು ಅಪ್ಪು ಸರ್ ದೊಡ್ಡ ಅಭಿಮಾನಿ. ಎಷ್ಟು ದೊಡ್ಡ ಅಭಿಮಾನಿ ಅಂತಂದ್ರೆ, ನಂದು ಹಾರ್ಟ್ ಬೀಟ್ ಲಬ್ ಡಬ್ ಅನ್ನೋದಿಲ್ಲ, ಅಪ್ಪು ಅಂತಾರೆ, ಅಷ್ಟು ದೊಡ್ಡ ಅಭಿಮಾನಿ. ಇವತ್ತು PRK ಪ್ರೊಡಕ್ಷನ್, ಅಪ್ಪು ಸರ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇದೊಂದು ಖುಷಿ ಇದೆ ನನಗೆ. ಮಾರಿಗಲ್ಲು ನಮ್ಮೂರು ಮಂಚಿಕೇರಿಯಲ್ಲೇ ಕಂಪ್ಲೀಟ್ ಸೀರೀಸ್ ಶೂಟ್ ಆಗಿದ್ದು. ಮಂಚಿಕೇರಿ ಸಿರಿಸಿ ನಮ್ಮ ಊರಿನ ಕತೆ. ಈ ಒಂದು ಸೀರೀಸ್ ಮೂಲಕ ನನಗೆ ರಘು ಸರ್ ಆಗಲಿ, ದೇಶಪಾಂಡೆ ಸರ್, ಪ್ರವೀಣ್ ಅಣ್ಣ, ನಿನಾದ್ ಅಣ್ಣ, ಪ್ರಶಾಂತ್ ಅಣ್ಣ, ಇವರೆಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕೆ ಒಂದು ಅವಕಾಶ ಸಿಕ್ತು. ಅದೊಂದು ತುಂಬ ಖುಷಿ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಡ್ರಾಮಾ ಜೂನಿಯರ್ ಸೀಸನ್ 1ಇಂದ. ಅದ್ರ ಆಡಿಷನ್ ಕೊಡಬೇಕಾದ್ರೆ ಪ್ರಶಾಂತ್ ಅಣ್ಣ ನಮ್ಮ ಮನೆಗೆ ಬಂದು ನನಗೆ ಹೇಳ್ಕೊಟ್ಟಿದ್ರು, ಇಂಡಸ್ಟ್ರಿ ಹೆಂಗಿರ್ತದೆ, ಅಲ್ಲಿ ಹೆಂಗಿರ್ಬೇಕು, ಮತ್ತೆ ಆ್ಯಕ್ಟ್ ಹೆಂಗೆ ಮಾಡೋದು, ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ರು. ಇವತ್ತು ಅವ್ರ ಜೊತೆನೆ ಈ ಒಂದು ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ. ಅದೊಂದು ಹೆಮ್ಮೆ ಇದೆ ನನಗೆ, ಖುಷಿ ಆಗ್ತಿದೆ. ಈ ಒಂದು ನಮ್ಮ ಊರನ್ನು ನಮ್ಮ ದೇವರಾಜ್ ಸರ್, SK ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಒಂದು ಸೀರೀಸಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ PRK ಆಗಲಿ, ZEE5, ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ನಾಗಣ್ಣ, ಶಿವಣ್ಣ, ಹೋಲ್ ಟೀಮ್ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮಂಚಿಕೇರಿಯ ಕಲಾವಿದರು ಸುಮಾರು ಜನ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ವಿಡಿಯೋಸಲ್ಲಿ ಯಾರ್ಯಾರು ಬರ್ತಾರೆ ನಮ್ಮ ಊರಿನ ಕಲಾವಿದರು ಅವರೆಲ್ಲರೂ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಕೂಡ ಆ್ಯಕ್ಟ್ ಮಾಡಿದ್ರು ಇದರಲ್ಲಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದೊಂದು ನಂಗೆ ಖುಷಿ ಇದೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಮಾಡಿದ ಮೊದಲನೇ ಸಿನಿಮಾ ಪರಮಾತ್ಮ, ಅಪ್ಪು ಸರ್ ಜೊತೆ. ಆವಾಗ ಅಪ್ಪು ಸರ್ ಏನೋ ಇಂಗ್ಲೀಷಲ್ಲಿ ಮಾತಾಡೋರು, ನಮ್ಗೆ ಗೊತ್ತಾಯ್ತಿರ್ಲಿಲ್ಲ ಅಷ್ಟೇ, ಯಾಕಂದರೆ ಇಂಗ್ಲೀಷ್ ನಮಗೆ ಗೊತ್ತಿರಲಿಲ್ಲ. ವೆಬ್ ಸೀರೀಸ್ ಆ ಥರದ್ದು ಏನೇನೋ ಡಿಸ್ಕಸ್ ಮಾಡೋರು. ಬಟ್ ಅದು ಹಿಂಗೆ PRK ಮೂಲಕ ಹಿಂಗೆ ಬರುತ್ತೆ ಅನ್ನೋದು ನನಗೆ, ಇದು ನನ್ನ ಲಕ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ವೆಬ್ ಸೀರೀಸ್ ಫಸ್ಟು ಮಾಡ್ತಾ ಇರೋದು ನಾನು ನನ್ನ ಲೈಫಲ್ಲಿ.
ಸಿನಿಮಾನು ಫಸ್ಟ್ ನನ್ನ ಲೈಫಲ್ಲಿ ಮಾಡಿದ ಪರಮಾತ್ಮ, ಅದು ಎರಡು ಅಪ್ಪು ಸರ್ ಕಡೆಯಿಂದನೇ ಆಗಿದ್ದು. ನನಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ರಶ್ಮಿ ಮ್ಯಾಮ್. ಹಂಗೆ ಕೇಳಿದ್ರಲ್ಲ ಮೇಡಮ್, ಮರ್ತೇ ಹೋಯ್ತು. ಕೇಳಿದ್ದು ಸರ್, ಆದ್ರೂ ನಾನು ಹೇಳ್ತೀನಿ ರೀ. ಅಲ್ಲ, ನಿಮ್ಮೂರಲ್ಲಿ ತೆಗ್ದಿರೋದು ನಮ್ಮೂರಲ್ಲಿ ತೆಗ್ದಿರೋದು ಆದ್ರೆ ಇದು ಸಿರ್ಸಿ ಮತ್ತೆ ಯಲ್ಲಾಪುರದ ಮಧ್ಯದಲ್ಲಿ ತೆಗ್ದಿರೋದು, ಮಂಚಿಕೆರೆ ಅಂತ. ನಮ್ಗೆ ಆ ಕಡೆ ಯಲ್ಲಾಪುರ ತಾಲೂಕು ಬರುತ್ತೆ. ನಮ್ಮೂರಲ್ಲಿ ಸ್ವಲ್ಪ ಮಳೆ ಜಾಸ್ತಿ. ಆಮೇಲೆ ಇನ್ನೊಂದೇನಂದ್ರೆ ಈ ಕತೆ ನಮ್ಗೆ ಅದು ನಮ್ಗೆ ಸ್ವಲ್ಪ ಅದು, ಬಟ್ ಬೇರೆಯವ್ರಿಗೆ ಜಾಸ್ತಿ ಅನ್ಸುತ್ತೆ. ಮುಖ್ಯವಾಗಿ ಏನಂದ್ರೆ ಈ ಕತೆನ ನಂಗೆ ಡೈರೆಕ್ಟರ್ ಮುಂಚೆನೆ ಹೇಳಿದ್ರು, ಆವಾಗಲೇ ಮಾಡುವಂತ ಪ್ಲಾನ್ ಆಗಿತ್ತು. ಆದ್ರೆ ಇದು PRK ಕಡೆಯಿಂದ ಸ್ಟಾರ್ಟ್ ಆಗತ್ತೆ ಅಂದಾಗ ಆಯ್ತು ಮಾಡೋಣ ಅಂತ ಆಯ್ತು. ಸ್ವಲ್ಪ ಡೇಟ್ಸ್ ಆ ಕಡೆ ಈ ಕಡೆ ಆಯ್ತು. ಡೈರೆಕ್ಟರ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಆ ಟೈಮಲ್ಲಿ. ನಮ್ಮೂರಿನ ಕತೆ ಆಗಿದ್ರಿಂದ ನನಗೆ ಬಹಳ ಈಸಿ ಆಯ್ತು, ಯಾಕಂದ್ರೆ ಭಾಷೆ ಎಲ್ಲ ನಮ್ಮೂರಿಂದು. ಆಮೇಲೆ ಅಲ್ಲಿಯ ಹವ್ಯಕರು ಮನೆಗೆ ನಾವು ಹೋಗಿದ್ದಾಗ್ಲಿ, ಅಥವಾ ಅಲ್ಲಿ ಸ್ಕೂಲು, ಅಲ್ಲಿಯ ಹೊಳೆ, ಇವೆಲ್ಲ ನಮಗೆ ಬಹಳ ಹತ್ರದ್ದಾಗಿದ್ದರಿಂದ ನಮ್ಗೆ ಬಹಳ ಈಸಿ ಆಯ್ತು. ನನಗೆ ಆಕ್ಚುಲಿ ಆಕ್ಟ್ ಮಾಡಿದೆ ಅಥವಾ ಆ ಥರದ್ದು ಯಾವುದು ನನಗೆ ಫೀಲ್ ಆಗಿಲ್ಲ. ನಾನು ಆರಾಮಾಗಿದ್ದೆ, ಮನೆಗೆ ಹೋಗ್ತಿದ್ದೆ, ಮನೆಯಿಂದ ಬರ್ತಿದ್ದೆ, ಮತ್ತೆ ಯಾಕಂದ್ರೆ ಆ ಫೀಲಲ್ಲೇ ಇದ್ದೆ ನಾನು ಒಂದಿಷ್ಟು ದಿನ. ಸೊ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಟೀಮ್ ಆ್ಯಕ್ಚುಲಿ ನಾಗರಾಜ್ ಬೈಂದೂರು ಇವರೆಲ್ಲ, ನಾಗಿ ಅಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ. ಸೊ ಅದೊಂದು ಖುಷಿ ಇದೆ. ಆಮೇಲೆ ಅನಿಲ್, ನಮ್ಮ ಸೆಟ್ ಅನಿಲ್ ಭಾಳ ಕಷ್ಟಪಟ್ಟು ಇದು ಮಾಡಿದ್ದೇನೆ. ರಂಜನ್, ಶಿವು, ಪುರುಷಣ್ಣ, ನವೀನಣ್ಣ, ಸುಭಾಷ್ ಅಣ್ಣ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಸ್ವಾಮಿ ಸರ್. ಬರೀ ಹಿಡಿಯೋರು, ಎಲ್ಲಿ ಹೋದ್ರು ಅಲ್ಲಿ ಹೋಗ್ಬೇಡ, ಇದು ಮಾಡಬೇಡ್ರಿ, ನಮಗೆ ಡೇಟ್ ಕೊಡಿದ್ರು ಇಲ್ಲ, ನಮ್ಗೆ ಡೇಟ್ ಬೇಕೇ ಬೇಕು ಅಂತ ಸ್ವಾಮಿ ಸರ್ ಇದು ಮಾಡೋರು. ಆಮೇಲೆ ಸತೀಶ್ ಸರ್, ಅಂದ್ರೆ ಈ ಓಲ್ಡ್ ಟೀಮ್ ಹೆಂಗಿತ್ತು ಅಂದ್ರೆ ಅದ್ಭುತವಾಗಿತ್ತು. ದೀಪಿಕಾ, ಇವರೆಲ್ಲ ಭಾಳ ಸಪೋರ್ಟ್ ಆಗಿದ್ರು ನಮಗೆ. ಹಾಗಾಗ್ಬಿಟ್ಟು ನನಗೆ ಭಾಳ ಈಸಿ ಆಯಿತು ಮಾಡೋಕ್ಕೆ. ಆಮೇಲೆ ಖುಷಿ ಇದೆ. ಹಾಗೆ G5 ಇದರಲ್ಲಿ ಮಾಡ್ತಾ ಇರೋದು, ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ನಂಗೆ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ಇದು ನಂದು PRKಲಿ ಸೆಕೆಂಡ್ ಪ್ರಾಜೆಕ್ಟ್. ಫಸ್ಟ್ ಎಕ್ಕ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ಇದೊಂದು ಸೆಕೆಂಡ್ ಪ್ರಾಜೆಕ್ಟ್ ಆ್ಯಂಡ್ ಇದೊಂದು ಫಸ್ಟ್ ವೆಬ್ ಸೀರೀಸ್. PRKಲಿ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ದೇವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಈ ಒಂದು ಪ್ರದೀಪ್ ಸರ್ ಆಗಲಿ ಮತ್ತು ದೇವರಾಜ್ ಸರ್ ಆಗಲಿ ಟೀಮಲ್ಲಿ ಎಲ್ಲರೂ ಹೇಳ್ತಿದ್ರಂತೆ, ಆ ಹುಡುಗಿ ಇರಲಿ ಈ ಹುಡುಗಿ ಇರಲಿ ಅಂತ. ಇಲ್ಲ, ರಾಘವಿನೇ ಬೇಕು ಈ ಪಾತ್ರಕ್ಕೆ ಅಂತ ನನ್ನನ್ನು ಸೆಲೆಕ್ಟ್ ಮಾಡಿರೋದು ದೇವರಾಜ್ ಸರ್ ಮತ್ತು ಪ್ರದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರಂಗಣ್ಣ ರಘು ಸರ್ ಮತ್ತು ಗೋಪಾಲ್ ಸರ್, ಪ್ರವೀಣ್ ತೇಜ್ ಸರ್, ಇವರೆಲ್ಲರ ಜೊತೆಗೂ ಈ ಒಂದು ಲೆಜೆಂಡ್ಸ್ ಜೊತೆಗೆ ಈ ವೇದಿಕೆ ಶೇರ್ ಮಾಡೋದು ಇನ್ನೂ ತುಂಬ ಖುಷಿ. ನನಗೆ ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವಿ.